SFTV ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯಾದ ಹನುಮಂತೇಗೌಡ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಕಾಳೇನಹಳ್ಳಿ ಗ್ರಾಮದಲ್ಲಿ ಜ್ಯೋತಿರ್ ವಿಕಾಸನ ಸಂಸ್ಥೆಯ ವತಿಯಿಂದ ವಿಕಾಸ ವೇದಿಕೆ 2024 ಮಹಿಳಾ ಮಹಾಸಂಗಮ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಫಾದರ್ ಸಬಸ್ಟಿನ್ ರವರು ವಹಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಚಾಮುಂಡೇಶ್ವರಿ ವಿದ್ಯುತ್ ಪ್ರಸಾರಣ ನಿಗಮದ ಅಧ್ಯಕ್ಷರೂ ಆದಂತಹ ರಮೇಶ್ ರಾಜು ಬಂಡಿಸಿದ್ದೇಗೌಡ, ಕ್ಯಾನ್ಸರ್ ತಜ್ಞ ಡಾಕ್ಟರ್ ಅಲೆಕ್ಸ್, PS ಕಾಲೇಜಿನ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಅನಿತಾ ಹಾಗೂ ಮಂಜುಳಾ, ಫಾದರ್ ರಾಯ್, ಸಿಸ್ಟರ್ ರೋಸ್ಲಿನ್ ರವರು ವೇದಿಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಧರ್ಮಾಧ್ಯಕ್ಷರು, ಮಹಿಳೆಯರ ಸಬಲೀಕರಣಕ್ಕಾಗಿ ಜ್ಯೋತಿರ್ ವಿಕಾಸನ ಸಂಸ್ಥೆ ಪರಿಶ್ರಮಿಸುತ್ತಿದೆ. ಸಂಸ್ಥೆಯ ವತಿಯಿಂದ ಹಲವು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ. ಹೀಗೆ ಮುಂದಿನ ದಿನಗಳಲ್ಲೂ ಕೂಡ ನಾವು ಇದೇ ರೀತಿ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದ್ದೇವೆ ಎಂದು ನುಡಿದರು. ಇದೇ ಸಂದರ್ಭದಲ್ಲಿ ಜ್ಯೋತಿರ್ ವಿಕಾಸನ ಸಂಸ್ಥೆಯ ಮುಖ್ಯಸ್ಥರಾದಂತಹ ಫಾದರ್ ರಾಯ್ ಮಾತನಾಡಿ, ವಿಕಾಸನ ಎಂದರೆ ಅಭಿವೃದ್ಧಿ, ಯಾವಾಗಲೂ ಅಭಿವೃದ್ಧಿಯತ್ತ ಕೊಂಡೊಯ್ಯುವುದೇ ನಮ್ಮ ಗುರಿ ಎಂದು ನುಡಿದರು. ಕ್ಯಾನ್ಸರ್ ಎಂಬ ಮಹಾಮಾರಿ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಪೀಡಿಸುತ್ತಿದ್ದು, ಇಂತಹ ಮಹಾಮಾರಿಗೆ ನನ್ನ ತಾಯಂದಿರು ತುಂಬಾ ಜನ ತುತ್ತಾಗಿದ್ದಾರೆ. ಈ ರೋಗಕ್ಕೆ ಚಿಕಿತ್ಸೆ ಕೊಡಿಸಲು ಸಾಕಷ್ಟು ತೊಂದರೆಯಾಗುತ್ತಿದೆ. ಮನೆ ಮಠ ಮಾರಿಕೊಂಡವರು ಕೂಡ ಇದ್ದಾರೆ. ಈ ಒಂದು ಕ್ಯಾನ್ಸರ್ ಮಹಾಮಾರಿಯಿಂದ ನರಳಿದವರನ್ನು ನಾನು ಹತ್ತಿರದಿಂದ ನೋಡಿದ್ದು, ನನ್ನ ಸಂಬಂಧಿಕರು ಕೂಡ ಈ ಒಂದು ಮಹಾಮಾರಿಗೆ ತುತ್ತಾದಾಗ ಅವರ ಕಷ್ಟಗಳನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ನನಗದರ ಬಗ್ಗೆ ಅರಿವಿದೆ ಎಂದು ಶಾಸಕ ರಮೇಶ್ ರಾಜು ಬಂಡಿಸಿದ್ದೇಗೌಡರವರು ನುಡಿದರು. ಈ ಒಂದು ಚಿಕಿತ್ಸೆ ಹಾಗೂ ತಪಾಸಣೆ ಪ್ರತಿ ವರ್ಷ ನಡೆಯಬೇಕು. ಇಂತಹ ಮಹತ್ ಕಾರ್ಯಕ್ಕೆ ನನ್ನಿಂದ ಯಾವ ಸಹಾಯ ಬೇಕಾದರೂ ಬೇಡಿ, ನಾನು ನೀಡುತ್ತೇನೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ PS ಕಾಲೇಜಿನ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಅನಿತಾ ಮಾತನಾಡಿ, ಕ್ರಿಶ್ಚಿಯನ್ ಕಮ್ಯುನಿಟಿ ಸ್ವತಂತ್ರ ಪೂರ್ವದಿಂದಲೂ ಕೂಡ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನೇ ಮಾಡಿಕೊಂಡು ಬಂದಿದೆ. ಸ್ವತಂತ್ರ ಪೂರ್ವದಲ್ಲಿ ಮಹಿಳೆಯರ ಶಿಕ್ಷಣಕ್ಕೆ ಬಹಳ ಒತ್ತು ನೀಡಿದ್ದು, ಅವರು ನೀಡಿದ ಒತ್ತಿನಿಂದ ನಾವು ಇಂದು ಬಂದು ವೇದಿಕೆಗಳಲ್ಲಿ ಮಾತನಾಡಲು ಉಪಯೋಗವಾಗಿದೆ ಎಂದು ನುಡಿದರು. ಇಲ್ಲಿ ನಡೆಯುತ್ತೇವೆ. ಸ್ತ್ರೀಯರು ನಮ್ಮ ದೇಶಕ್ಕೆ ಯಾವಾಗಲೂ ಒಂದು ಒಳ್ಳೆಯ ಮಾದಕ ಮತ್ತು ಸಹಾಯಕರಿ ವರ್ತಿಸುತ್ತಾರೆ. ಈ ಕಾರ್ಯಕ್ರಮ ಮುನ್ನಡೆಸುತ್ತಿರುವ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಮರ್ಪಿಸುತ್ತೇನೆ. ಎಲ್ಲರಿಗೂ ಒಂದು ಒಳ್ಳೆಯ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ. ಈ ಹೊಸ ವರ್ಷ ನಿಮಗೆಲ್ಲರೂ ಒಂದು ಒಳ್ಳೆಯ ವರ್ಷವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಮುಂದಿನ ವರ್ಷ ನಮ್ಮ ಈ ಮಹಿಳಾ ಸಂಘ, ಈ ಮಹಾಸಂಘ Dr. Alex, Dr. Elda, Sister Roslyn, Mrs. Bharati, Father GB, Mr. Thomas, dear fathers, sisters, ಗೌರವಾನ್ವಿತ ಮಕ್ಕಳೆಯವರು ಹಾಗೂ ನನ್ನ ಪ್ರಿಯ ಮಕ್ಕಳು, ಇಂದು ನಾವು ವಿಕಾಸ ವೇದಿಕೆ 2024 ಹಮ್ಮಿಕೊಂಡಿರುವ ಮಹತ್ವವಾದ ದಿನವಾಗಿದೆ. ವಿಕಾಸ ವೇದಿಕೆ ಎಂದರೆ ವಿಕಾಸದ ವೇದಿಕೆ, ದ ಪ್ಲಾಟ್ಫಾರ್ಮ್ ಆಫ್ ಡೆವಲಪ್ಮೆಂಟ್. ಒಂದು ಏನು ನನಗೆ ಸ್ವೀಟ್ ಹಾಕ್ಬಿಟ್ರೆ ನೊಣ ಮುಚ್ಕೊತವಲ್ಲ, ಅದಕ್ಕಿಂತ ಜಾಸ್ತಿ ಜನ ಇದೆ. ಅದರ ಇದನ್ನ ನನಗೆ ಗೊತ್ತಿರೋದ್ರಿಂದ ನಾನು ಅದಕ್ಕೆ ಅವರಲ್ಲಿ ನಾನು ಪ್ರಾರ್ಥನೆ ಮಾಡಿದೆ. ನಾನು ಏನು ಬೇಕು ವ್ಯವಸ್ಥೆ ಮಾಡಿಕೊಡ್ತೀನಿ, ನಾನು ಮಾಡಲಿಕ್ಕೆ ನಾನು ಸಿದ್ಧ. ವೈಯಕ್ತಿಕವಾಗಿ ಅದ್ರ ಬಗ್ಗೆ ಯಾವುದೇ ಯೋಚನೆ ಯಾವತ್ತಿನ ಮಾಡ್ತೀರಿ ಅವತ್ತು 1 day ಬಿಫೋರ್ ಹೇಳಿದ್ರೆ ಸಾಕು. ಅದಕ್ಕೆ ಏನು ಬೇಕು ಸಂಪೂರ್ಣವಾಗಿ ಅರೇಂಜ್ ಮಾಡ್ತೀನಿ. ನನಗೆ ಒಂದೇ ಒಂದು ನಿಮ್ಮ ಕೈಗೆ ಆದಷ್ಟು ಗೌರವ ಇದೆ. ಯಾಕೆ ಅಂದರೆ ಇಂಡಿಯಾಕ್ಕೆ ಸ್ವಾತಂತ್ರ್ಯ ಬರುವ ಪೂರ್ವದಲ್ಲೇ ಕ್ರಿಶ್ಚಿಯನ್ ಮಿಷನರಿಗಳು ಸಾಕಷ್ಟು ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದು ಚರಿತ್ರೆಯಲ್ಲಿ ದಾಖಲಾಗಿರುವಂಥದ್ದು ವಿಷಯ ಕೂಡ. ನಮಗೆ ಇವತ್ತು ಕನ್ನಡ ನಾಡಿನ ಸಂಸ್ಕೃತಿ, ಇವತ್ತು ನಾವು ಬಹಳ ಚೆನ್ನಾಗಿ ಚರಿತ್ರೆಯನ್ನು ಓದ್ತೀವಿ ಅಂದರೆ ನಮ್ಮ ಚರಿತ್ರೆ ಉಳಿಸೋದಕ್ಕೆ ಬೇಕಾದಂತಹ ದಾಖಲೆಗಳು ಸಹ ಬಹಳ ಮುಖ್ಯ ಆಗಿದ್ದು.
ಶಾಸನಗಳು ಬೇಕಾಗಿತ್ತು ನಾವೇನು ಅಂತ ತಿಳ್ಕೊಳ್ಳೋದಕ್ಕೆ. ನಾವು ಎಲ್ಲಿಂದ ಬಂದ್ವಿ, ನಾವು ಏನಾಗಿದ್ವಿ, ಏನಾಗಿತ್ತು ನಮ್ಮ ದೇಶದ ಚರಿತ್ರೆ ಅನ್ನೋದಕ್ಕೆ ಶಾಸನಗಳು ಬೇಕಾಗಿತ್ತು, ಕೃತಿಗಳು ಬೇಕಾಗಿತ್ತು. ಒಂದ್ಸಲ ಹೋಗಿದ್ದು ಬಂದರೆ ನಮ್ಮ ಜೀವನನೇ ಬೇಸರ ಆಗುತ್ತೆ. ಆ ಥರದ ಅವತ್ತಿಗೆ ಆಗಿತ್ತು. ಇವತ್ತಿಗೆ ಕಿದ್ವೆ ಹಾಸ್ಪಿಟ್ಲ್ ಒಳಗಡೆ ಹೋದರೆ ಏನು ನನಗೆ ಸ್ವೀಟ್ ಹಾಕ್ಬಿಟ್ರೆ ನೊಣ ಮುಚ್ಕೊತವಲ್ಲ, ಅದಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಅದರ ಇದನ್ನ ನನಗೆ ಗೊತ್ತಿರೋದ್ರಿಂದ ನಾನು ಅದಕ್ಕೆ ಅವರಲ್ಲಿ ನಾನು ಪ್ರಾರ್ಥನೆ ಮಾಡಿದೆ. ನಾನು ಏನು ಬೇಕು ವ್ಯವಸ್ಥೆ ಮಾಡಿಕೊಡು, ನಾನು ಮಾಡಲಿಕ್ಕೆ ನಾನು ಸಿದ್ಧ ಇದೆ ವೈಯಕ್ತಿಕವಾಗಿ. ಅದ್ರ ಬಗ್ಗೆ ಯಾವುದೇ ಯೋಚನೆ ಮಾಡಿ ಯಾವತ್ತಿನ ಮಾಡ್ತೀರಿ ಅವತ್ತು ವೇದಿಕೆಗೆ ಆಗಮಿಸಿದ ಎಲ್ಲ ಗಣ್ಯರು ಹಾಗೂ ಜ್ಯೋತಿರ್ವಿಕಾಸನ ಸಂಸ್ಥೆಯ ಸದಸ್ಯರು, ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳಾಗಿರುವಂತಹ ಮಹಿಳಾ ಸದಸ್ಯರಿಗೆ ಸನ್ಮಾನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಜ್ಯೋತಿರ್ವಿಕಾಸನ ಸಂಸ್ಥೆಯ ಎಲ್ಲ ಶಾಖಾ ಸಂಸ್ಥೆಗಳಿಂದ ಬಂದಿದ್ದ ಸದಸ್ಯರಿಂದ ಮತ್ತು ಮಕ್ಕಳಿಂದ ನೃತ್ಯ, ಹಾಡು, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಜ್ಯೋತಿರ್ವಿಕಾಸನ ಸಂಸ್ಥೆಯ ಸಂಯೋಜಕರಾದಂತಹ ಭಾರತಿ, ನೀಮಿ, ಮೀನಾ, ಸಿಸ್ಟರ್ ಶಾಂತಿ, ಬೀನಾ, ಸಿಸ್ಟರ್ ಜಾನ್ಸಿ, ಭವ್ಯ, ಜಯಂತಿ, ರತ್ನಮ್ಮ ಹಾಗೂ ಇನ್ನೂ ಹಲವಾರು ಕಾರ್ಯಕರ್ತರು, ಸಂಸ್ಥೆಯ ಸಿಬ್ಬಂದಿ ವರ್ಗ ಹಾಗೂ ಮಂಡ್ಯ ಜಿಲ್ಲೆಯ ಜ್ಯೋತಿರ್ವಿಕಾಸನ ಸಂಸ್ಥೆಯ ಎಲ್ಲ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ರಾಸ ಹನುಮಂತೇಗೌಡ, SFTV ನ್ಯೂಸ್, ಮಂಡ್ಯ. ಅದರಲ್ಲಿ ಜಾಸ್ತಿ ಪವರ್ ಇರಲ್ಲ, ಕಮ್ಮಿ ಇರುತ್ತೆ. ಸ್ಕ್ರೀನಿಂಗ್ ಕ್ಯಾಂಪು ಈಗ SFTV ನ್ಯೂಸ್, ಇದು ಕನ್ನಡಿಗರ ನಾಡಿ ಮಿಡಿತ.